ಬಳ್ಳಾರಿ ಶೂಟೌಟ್ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಗಲಭೆ ವೇಳೆ ನಡೆದ ದಾಳಿಯ ಒಂದೊಂದೇ ದೃಶ್ಯಗಳು ವೈರಲ್ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ನಲ್ಲಿದೆ ಕಲ್ಲು ತೂರಾಟದ ದೃಶ್ಯ. ಡಿವೈಡರ್ ಮೇಲೆ ನಿಂತು ಕಾರ್ಯಕರ್ತರು ಕಲ್ಲೆಸಿತಾ ಇದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿದಿನ ಒಂದೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಕಲ್ಲು ತೂರಾಟದ ದೃಶ್ಯ, ಡಿವೈಡರ್ ಮೇಲೆ ನಿಂತ್ಕೊಂಡು ಕಲ್ಲೆಸಿತಾ ಇದ್ದಾರೆ ಕಾರ್ಯಕರ್ತರು. ಕಲ್ಲೆಸ್ದು ಬೆಂಬಲಿಗ ಓಡ್ ಬರ್ತಾ ಇರುವಂತ ದೃಶ್ಯ ಸರಿಯಾಗಿದೆ. ಕಲ್ಲೆಸ್ದವನನ್ನ ಅಟ್ಟಾಡಿಸ್ಕೊಂಡು ಇನ್ನೊಬ್ಬ ಹೊಡೆದಿದ್ದಾನೆ. ದೊಣ್ಣೆ ಹಿಡಿದು ಅಟ್ಟಾಡಿಸಿಕೊಂಡು ಬಂದಂತ ವ್ಯಕ್ತಿ, ಅದೆಲ್ಲವೂ ಕೂಡ ಅಲ್ಲಿದ್ದಂತಹ ದೃಶ್ಯದಲ್ಲಿ ಸರಿಯಾಗಿದೆ. ಗಲಭೆಯ ಇನ್ನೊಂದು ವಿಡಿಯೋ ಈಗ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಒಂದೊಂದೇ ವಿಡಿಯೋಗಳು, ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ದಿನದಿಂದ ದಿನಕ್ಕೆ ಒಂದೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಬಳ್ಳಾರಿಯಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣ ಹೇಗೆ ಪ್ರೀ ಪ್ಲಾನ್ ಮಾಡಿಕೊಂಡು ಈ ಒಂದು ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು. ಗಲಭೆ ನಡೆದಂಥ ಸಂದರ್ಭದಲ್ಲಿ ದಾಳಿ ಆಯ್ತಲ್ಲ, ಅದರ ಒಂದೊಂದೇ ದೃಶ್ಯಗಳು ಈಗ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಡಿವೈಡರ್ ಮೇಲೆ ನಿಂತ್ಕೊಂಡು ಕಾರ್ಯಕರ್ತರೆಲ್ಲ ಕಲ್ಲು ತೂರ್ತಾ ಇದ್ದಾರೆ. ಕಲ್ಲೆಸ್ತು ಓಡ್ ಬರ್ತಾನಲ್ಲ ಆ ಬೆಂಬಲಿಗ, ಆತನನ್ನ ಮತ್ತೊಬ್ಬ ವ್ಯಕ್ತಿ ದೊಣ್ಣೆಯಿಂದ ಹೊಡಿತಾ ಇರುವಂಥ ದೃಶ್ಯ ಕಲ್ಲೆಸಿತಾರೆ ನೋಡ್ತಾ ಇದ್ದೀವಿ. ಅವ್ರ ಟಾರ್ಗೆಟ್ ಏನಾಗಿತ್ತು, ಅವರ ಇಂಟೆನ್ಷನ್ ಏನಾಗಿತ್ತು, ಅವ್ರ ಉದ್ದೇಶ ಏನಾಗಿತ್ತು, ಆ ವ್ಯಕ್ತಿ ಕಲ್ಲೆಸ್ತು ಬಂದಾಗ ದೊಣ್ಣೆ ಹಿಡ್ಕೊಂಡು ಬಂದು ಮತ್ತೊಬ್ಬ ವ್ಯಕ್ತಿ ಹೊಡಿತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ನೋಡಿ, ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಭೆ ಇದೆಯಲ್ಲ, ಆರಂಭದಲ್ಲಿ ಅದು ಬೇರೆ ರೀತಿಯಾಗೇನೆ ಘಟನೆ ನಡೆದಿದೆ ಅಂತೇಳಿ ಅರ್ಥ ಆಗ್ತಿತ್ತು. ಬಟ್ ಇಲ್ಲ, ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆ ಏನಿದೆ, ಆ ಗಲಾಟೆ ನಿಜಕ್ಕೂ ಕೂಡ ಪಕ್ಕ ಪ್ಲಾನ್ ಮಾಡಿಕೊಂಡು ಆಟೋದಲ್ಲಿ ಕಲ್ಲುಗಳನ್ನು ತಂದಿದ್ರು. ಯಾಕಂದ್ರೆ ಆಲ್ ಆಫ್ ಎ ಸಡನ್ ಈಗ ಅಲ್ಲೊಂದು ಗಲಾಟೆ ನಡೆಯುತ್ತೆ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಕಲ್ಲು ತೂರಾಟ ನಡೆಸೋದಕ್ಕೆ ಕಲ್ಲುಗಳೆಲ್ಲಿ ಸಿಗುತ್ತೆ? ಇವರೆಲ್ಲ ಪ್ಲಾನ್ ಮಾಡಿಕೊಂಡೆ ಮುಂಚೆನೇ ಈ ಥರದೊಂದು ಗಲಾಟೆ ಮಾಡಬೇಕು ಅಂತೇಳಿ. ಇತ್ತ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ದೊಣ್ಣೆಗಳನ್ನು ಹಿಡ್ಕೊಂಡಿದ್ರು. ಅವ್ರ ಮನೆ ಹತ್ರನೂ ದೊಣ್ಣೆಗಳ ರಾಶಿ ಸಿಕ್ಕಿತ್ತು. ಅದಾದ್ಮೇಲೆ ಒಂದು ಕಡೆ ಫೈರಿಂಗ್ ಆಗಿದ್ದಂಥ ವಿಚಾರ, ಅದು ಮಿಸ್ ಫೈರ್ ಆಗಿದ್ದಲ್ಲ.